ಹಾಯ್. ಹಾಯ್. ಹಾಂ ಮತ್ತು ಹೌ ಆರ್ ಯು? ಬೆಳಿಗ್ಗೆ 10 ಗಂಟೆಗೆ ಬಿಡಬೇಕಾಗಿತ್ತು ಆ್ಯಕ್ಚುಲಿ. ಹೌದಿಲ್ಲ ಬಿಕ್ಕು? ಹಾಂ, ಬೆಳಗ್ಗೆ 10 ಗಂಟೆಗೆ ಬಿಡಬೇಕಾಗಿತ್ತು. ಈಗ 11:30 ಆಗೈತಿ. ಟೈಮ್ ಲೇಟ್ ಇದ್ದೆ. ಪ್ಯಾಕಿಂಗ್ ಅಂತೂ ನಿನ್ನೆನೇ ಮುಗಿದೈತಿ. ಕೆಳಗೆ ಹೋಗಿ ನಾಷ್ಟ ಮಾಡಿಕೊಂಡು ಹೋಗೋಣ. ಎಲ್ಲ ರೆಡಿ ಅಂತೂ ಆಗೇನಿ. ಲೆಟ್ಸ್ ಗೋ. ಆಲ್ರೆಡಿ ಹೆದರಿಕೆ ಹತ್ತಂತೈತಿ. 20-25 ದಿವ್ಸ ಹೆಂಗೆ ಇರೋದಪ್ಪ ಮನೆ ಬಿಟ್ಟು ಅಂತಂದು. ವಿಲ್ ಸಿ ಏನಾಗ್ತೈತಿ. ಚಲೋ ಲೆಟ್ಸ್ ಗೋ. ನಾಷ್ಟ ಮಾಡೋರಂಬ. ಸಾರಿ ಹಾಂ, ಹೊಡಿಲಿ. ಹೊಡೆದೆ. ಹಾಂ ಚಲೋ. This is something we have to do before going to particular temple. Specific temple. ಪರ್ಟಿಕ್ಯುಲರ್ ಟೆಂಪಲ್ ಅಲ್ಲ, ಮೇ ಬಿ ಎಲ್ಲ ಟೆಂಪಲ್. ಇಲ್ಲ ಈ ಟೆಂಪಲಿಗೆ. ತಡಿ ಮಮ್ಮಿ, ಈಗ ಬೇಡ್ಕೋಬೇಡ. ಎಲ್ಲರೂ ಬರಲಿ. ಅವ್ರು ಯಾ ಫೋನ್ಯಾಗ ಮಾತಾಡ. ಎಷ್ಟು ಇರಿಟೇಟ್ ಹಾಕಿರ್ಬೇಕು ಹೇಳ. ನಡೀರ ಹೆಂಗೆ ತಡ್ಕೊಂಡು ಅಂತನ್ನ ಕೆಳಗಲ್ಲ ಇಲ್ಲೇ. ಏನು ಆಗಿದೆ? ಸೊ ಕಮಿಂಗ್ ಟು ದಿ ಮೇನ್ ಪಾಯಿಂಟ್, ರೊಕ್ಕ ಯಾರು ಕೊಡ್ತೀರಿ ಈಗ? ಮಗಂಗೆ ಒಳ್ಳೆ ಬುದ್ಧಿ ಬರಲಿ. ದಬಾಯಿಸಿ ನಂದೊಬ್ಬಂದ ಇಷ್ಟು ತುಂಬೈತ್ರಿ. ಬಾಯ್. ಬಿಕ್ಕು ವ್ಲಾಗಿಂಗ್. ಇಲ್ಲಿ ಇಷ್ಟರಾಗ ಹಿಡಿತೀರಿ ನೀವು ಮುಂದ್ಕೊಂಡ್ರೆ. 1 2 3 4 ಅಷ್ಟೇ. ಇದೆಲ್ಲ ಬ್ಯಾಗ್ ಇದು. ಇವನ್ನೆಲ್ಲ ನಿನ್ನ ನಾ ಎಲ್ಲ ಇಡ್ತೇನೆ. ಹಾಂ, ಓಕೆ ಬಾಯ್. ಮಂತ್ರ ವಾಟ್ಸಪ್ ಮಾಡಿರಿ. 25 days ನನ್ನ ರೂಮ ಸ್ವಲ್ಪ ಯಾರು ಹೋಗ್ರಿ. ಬಾಯ್ ಬಿಕ್ಕು. ಜಸ್ಟ್ 300 meters ಅವೇ ಮನೆಯಿಂದ ಅಳಾತೇನೆ ನಾನು. ಇನ್ನೂ ಮತ್ತೆ ಹೋಗಿಲ್ಲ ಎಲ್ಲೂ. ಯಾಕೆ ಅಳಾತೀನಿ? 20-25 ದಿವಸದ ಬಿಟ್ಟಿರೋದು ನನಗಾಗಲ್ಲ. ಫಾರ್ ದಿ ವೆರಿ ಫಸ್ಟ್ ಟೈಮ್ ಎಲ್ಲೋ ಹಿಂಗೆ ಹೊಂಟೇನೆ ಅಂದ್ರೆ ಇಷ್ಟು ದಿವಸ. ಮ್ಯಾಕ್ಸಿಮಮ್ 4 ದಿವಸ ನಾ ಇರೋದು. ಮ್ಯಾಕ್ಸಿಮಮ್ 4 days ನಾ ಬಿಟ್ಟು ಇರ್ತೇನೆ ನಮ್ಮ ಮನೆಗಿನವ್ರನ್ನಂತಂದ್ರೆ. ಮ್ಯಾಕ್ಸಿಮಮ್ 4 days. ಅದಾದ್ಮೇಲೆ ನನಗಾಗಲ್ಲ. ನಾ ಪಕ್ಕ ಆಳ್ತೀನಿ. ಈಗಿಂತಂತಲ್ಲ, ಭಾಳ ಸಣ್ಣವಿದ್ದಾಗಿಂದ LKG UKG ಇದ್ದಾಗಿಂದನೂ ನಾ ಅಳ್ತೀನಿ. ನಂಗೆ ಗೊತ್ತೈತಿ ಅದು ಹೆಂಗೆ. ಫ್ಯಾಮ್ಲಿ ಯಾರ ಮನೆಗೆ ಹೋಗಿರ್ತಾನಲ್ಲ ಅವ್ರ ಮುಂದೆ ಅಳೋದು, ಅವ್ರ ಕಡೆನ ಫೋನ್ ಹಚ್ಸೋದು, ಎದಕ್ಕೆ ಅಳಕತ್ತೇನೆ ನಾನು ಅಂತಂದು. ಅವ್ರು ಕೇಳಿ ಆಮೇಲೆ ಹೇಳ್ತಿದ್ದೆ ಹಿಂಗೆ ಮನ್ಯಾಗಿನವ್ರು ನೆನಪಾಗ್ಯಾರ ಅದಕ್ಕೆ ಅಳಾತೀನಿ ಅಂತ. ಹಿಂಗೈತಿ. ಸೊ ಹಂಗಾಗಿ ಅಳು ಬಂದಿತ್ತು, ಅಳಾತಿದ್ದೆ. ನಾ ಒಬ್ಬನ ಅಂತ ಏನಲ್ಲ, ನಮ್ಮ ಪಪ್ಪ ಮಮ್ಮಿ ಮುಖನೂ ಇಷ್ಟ ಆಗಿತ್ತು, ನಮ್ಮ ಅಕ್ಕಗಳ ಮುಖನೂ ಸ್ವಲ್ಪ ಸಣ್ಣದಾಗಿತ್ತು. ಅವರು ಅಳ್ತಿದ್ರು, ನಾ ಅಲ್ಲೇ ಹತ್ತಿದ್ದೆ ಅಂದ್ರೆ ಅದಕ್ಕೆ ಬಂದ್ಮೇಲೆ ನಂಗೆ ಅಳು ಬಂತಪ್ಪ ಅಷ್ಟ. ಇರಲಿ. ಈಗ ಹುಬ್ಳಿ ಎಕ್ಸಿಟ್ ಆಗ್ತೇನೆ ಮೊದಲು. ಅಂದ್ರೆ ಹುಬ್ಳಿ ಸಿಟಿ ಹೊರಗೆ ಹೋಗಿಂದ ವಿಡಿಯೋ ಮಾಡ್ತೀನಿ. ಅವಾಗ ಹೇಳ್ತೀನಿ ಎಲ್ಲಿ ಹೊಂಟೀನಿ, ಎದಕ್ಕೆ ಹೊಂಟೀನಿ, ಯಾರ ಜೊತೆ ಹೊಂಟೀನಿ ಎಲ್ಲ. ನಾವು ಲೆಟ್ಸ್ ಗೋ.
ಹೆಂಗೆ ಹೇಳಿ ಅಂತ ಅರ್ಥ ಆಗತ್ತಿಲ್ಲ ನಂಗೆ. ಪ್ರಾಬ್ಲಮ್ ಆಗೈತಿ, ವೆರಿ ಬಿಗ್ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್. ಹೇಳೇ ಬಿಡ್ತೇನೆ, ಹೇಳೋದೇನು ತೋರಿಸೇ ಬಿಡ್ತೇನೆ. ಗೇರ್ ಹಾಕ್ಬೇಕಂದ್ರೆ ಹಿಂಗೆ ಹಿಡ್ಕೊಂಡು ಇದನ್ನ ಹಾಕಿ ಹಿಂಗೆ ಗೇರ್ ಹಾಕ್ಬೇಕು. ಇದು ವಾಪಸ್ ಬರಾತಿಲ್ಲ ನೋಡಿಲೆ, ಸ್ಟಕ್ ಆಗಿಬಿಟ್ಟೈತಿ, ಗೇರ್ ಬಿಡಾತಿಲ್ಲ. ಕ್ಲಚ್ ಪ್ಲೇಟ್ ಹೋತ್ ಗಾಡಿದ. ಲಿಟ್ರಲಿ ಹುಬ್ಳಿ ಎಕ್ಸಿಟ್ಟು ಆಗಿಲ್ಲ ನಾನು, ಹುಬ್ಳಿ ಔಟ್ಸ್ಕರ್ಟಿಗೂ ಬಂದಿಲ್ಲ. ಗಾಡಿ ಕೆಟ್ಟು ಬಿಟ್ಟೈತಿ, ಕೆಡ್ತ ಗಾಡಿ ಚಾಲು ಐತಿ, ಮೂವ್ ಆಗತ್ತಿಲ್ಲ. ಬ್ರೋ ಎಲ್ಲಾರು ಮನ್ಯಾಗಿನವ್ರು ಹೆಂಗ್ ಹೊಡಿತಾರ ಹೇಳ ನನೀಗ, ಹೊಡಿತಾರ, ಮತ್ತೆ ಲಿಟ್ರಲಿ ಹೊಡಿತಾರ. ಯಪ್ಪಾ, ನಮ್ಮ ಮನ್ಯಾಗ ಹೇಳಿದ್ರು ರೆಡಿ ಮಾಡಿಸ್ಕೊ. ನಮ್ಮ ಅಣ್ಣ ಹೇಳಿದ ಮಾಡಿಸ್ಕೊಡ್ತೇನೆ, ರೆಡಿ ಮಾಡಿಸ್ಕೊಡ್ತೇನೆ ಅಂತಂದು. ಶೋ ಹೊಡೆದೆ ನಾನು. ಅದು ಆಲ್ರೆಡಿ ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡಾಕತ್ತಿತ್ತು ಕ್ಲಚ್ ಪ್ಲೇಟ್. ಇರ್ಲಿ, ಹೆಂಗಿದ್ರು 8,000 ಕಿಲೋಮೀಟರ್ ಹೋಗಿ ಬರ್ತೇವಲ್ಲ, ಹೋಗಿ ಬಂದಾದ್ಮೇಲೆ ಚೇಂಜ್ ಮಾಡಿಸೋನು, ಇನ್ನೂ ಒಂದು ಸ್ವಲ್ಪ ಅಷ್ಟು ರನ್ ಆಕೈತಂದು ಓವರ್ ಕಾನ್ಫಿಡೆನ್ಸ್. ನನಗೆ ಓವರ್ ಕಾನ್ಫಿಡೆನ್ಸ್ ಫಕ್ ಆಗಿಬಿಡ್ತೀಗ. ಎಲ್ಲಾರ್ಗು ಕೇಳಿರಿ ಏನು ಹೇಳೀನಿ, ರೆಡಿ ಮಾಡ್ಸೀನಿ, ರೆಡಿ ಆಗೈತಿ, ಸರ್ವಿಸ್ ಮಾಡ್ಸೀನಿ, ಅಪ್ ಟು ಡೇಟ್ ಐತಿ, ಡಾಕ್ಯುಮೆಂಟ್ಸ್ ಐತಿ, ಎಲ್ಲ ಹೇಳೀನಿ. ಡಾಕ್ಯುಮೆಂಟ್ಸ್ ಅದು ಅದಾವ, ಸುಳ್ಳು ಹೇಳೀನಿ. ಎಲ್ಲರಿಗೂ ಗಾಡಿ ರೆಡಿ ಮಾಡ್ಸೀನಿ. ಈಗ ಬೇರೆ ಗಾಡಿನೂ ಇಲ್ಲ ಒಯ್ಬೇಕಂದ್ರೆ, ಅದು ನನ್ನ ಟೆನ್ಷನ್. MG ಐತಿ, ಒಯ್ಯಾಕೆ ಬರಲ್ಲ. ಅದಕ್ಕೆ ಇನ್ನೊಂದು ಪೆಟ್ರೋಲ್ ಬಂಕ್ ಡಿಕ್ಕಿ ಒಳಗೆ ಇಟ್ಕೊಂಡು ಹೋಗ್ಬೇಕು, ಅಷ್ಟು ಹೆಚ್ಚಿಗೆ ಕೊಡ್ತೈತೆ ಅದು ಮೈಲೇಜ್. ಸಿಯಾಜ್ ನಡೆಯಂಗಿಲ್ಲ, ಈ ಸುಜು ಹೋಗಾಕ್ ಬರಂಗಿಲ್ಲ, ಹಿಂದೆ ಕುಂತವ್ರು ಸತ್ತ ಹೋಗ್ತಾರ. ಅದು ಬಾಡಿ ರೋಲಿಗೆ, ಅದ್ರದ್ದು ಲಾಂಗ್ ಚೆಸ್ಸಿಗೆ ಹಿಂದೆ ಕುಂತವ್ರು ಸತ್ತ ಹೋಗ್ತಾರ ಅಷ್ಟು ದಿವ್ಸ. ಥಾರ್ ಅಂತೂ ಮೊದಲಾಗಲ್ಲ. ಈಗ ಯಾರಿಗೂ ಗೊತ್ತಿಲ್ಲ ಇನ್ನೂ. ಇದು ಗಾಡಿ ನಿಂತು ½ an hour ಮ್ಯಾಲತ್. ನಮ್ಮ ಅಣ್ಣಾಗೊಬ್ಬಂಗೆ ಬಿಟ್ಟು ಈ ಸ್ಟೋರಿ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಆನ್ ದಿ ವೇ ಅದೇನಂತ ಹೇಳೀನಿ. ಏನು ಮಾಡಲಿ ತಿಳಿಯತ್ತಿಲ್ಲ. ಫಸ್ಟ್ ಬ್ರೇಕ್ ಡೌನ್ ಆಫ್ ದಿ ಟ್ರಿಪ್, ಫಸ್ಟ್ ಬ್ರೇಕ್ ಡೌನ್. ನಾ ಎಕ್ಸ್ಪೆಕ್ಟ್ ಮಾಡಿದ್ದೆ ಎಲ್ಲೋ, ನಾ ಎಲ್ಲಿ ಹೊಂಟೇನೆ ಅಂತ ಹೇಳ್ಬಿಡ್ದೆ. ನಾ ಕೇದಾರ್ನಾಥ್ ಹೊಂಟಿದ್ದೆ. 30 days, 25 to 28 days, 30 days ಆಲ್ಮೋಸ್ಟ್ ಕೇದಾರ್ನಾಥ್ ಹೊಂಟಿದ್ದೆ ನಾವು. ನಾನು, ನಮ್ಮ ಮಾಮನ ಮಗಳು, ನಮ್ಮ ಅಳಿಯ, 4 ಮಂದಿ, ಓನ್ಲಿ 4 members. ಮಸ್ತ್ ಕಂಫರ್ಟಬಲ್ ಐತಿ, ಹಿಂದೆ ಇಬ್ರು ಕುಂದಿರ್ತಾರ, ಅಲ್ಲೆಲ್ಲ ಡಿಕ್ಕಿ ಇರ್ತೈತೆ, ಆರಾಮ್ ಇಟ್ಕೊಂಡು ಹೋಗ್ಬೇಕಂತ ಈ ಕಾರ್ ಚೂಸ್ ಮಾಡಿದ್ದೆ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು, ಹರಿದ್ವಾರ್ ಎಲ್ಲದು ಹೋದೆಲ್ಲದು ಬ್ರೇಕ್ ಡೌನ್ ಇನ್ ಕೇಸ್ ಆದ್ರ ಅಲ್ಲಿ ಮಾಡ್ಸೂನು. ಬಟ್ ಆಗಂಗಿಲ್ಲ, ಸಾಧ್ಯನೇ ಇಲ್ಲ ಆಗಾಕಂತ ನಂದು ಓವರ್ ಕಾನ್ಫಿಡೆನ್ಸ್. ಯೂಸ್ಲೆಸ್ ಫೆಲೋ ಅದೇ ನೋಡಿ ನಾನು. ಟ್ರಿಪ್ ಅಂತೂ ಕ್ಯಾನ್ಸಲ್ ಆಗಲ್ಲ, ಟ್ರಿಪ್ ಕ್ಯಾನ್ಸಲ್ ಆಗಕ್ಕೆ ಚಾನ್ಸೇ ಇಲ್ಲ. ಓನ್ಲಿ ಪ್ರಾಬ್ಲಮ್ ಈಸ್ ನಾನು ಇಲ್ಲಿಂದ ಬಿಜಾಪುರಿಗೆ ಹೆಂಗೆ ಹೋಗ್ಬೇಕು ಅನ್ನೋದು ಪ್ರಾಬ್ಲಮ್. ಬಿಜಾಪುರ್ ಮಠ ಹೋಗಿ ನಮ್ಮ ಅತ್ತಿ ಮನೆ ಒಳಗಿದ್ದು ಅಲ್ಲಿಂದ ನಾವು ನಾಳೆ ಹೊಂಟೇವಿ. ಬಟ್ ಈಗ ಪ್ರಾಬ್ಲಮ್ ಏನು, ಬಿಜಾಪುರಿಗೆ ಹೋಗ್ಬೇಕು ಹೆಂಗೆ ನಾನಂತ. 1 ವಾರ ನಮ್ಮ ಅಣ್ಣ ಕಾರ್ ನನ್ನ ಕಡೆ ಕೊಟ್ಟು, 1 ವೀಕ್ ಇಟ್ಕೋ, ಇದನ್ನ ಕಾರ್ ಇಟ್ಕೋ, ನೋಡ್ಕೋ, ಎಲ್ಲ ಮಾಡಂತ. ಅಣ್ಣ ನಾ ಏನು ನೋಡೇ ಇಲ್ಲ, ಸುಮ್ ತೊಗೊಂಡು ಅಡ್ಡಾಡ್ಬಿಟ್ಟೇನಿ. ನಮ್ಮ ಮನ್ಯಾಗ ಹೊಡಿತಾರ ನನ್ನ, ಇವತ್ತು ನನಗೆ ಗೊತ್ತೈತಿ. ನಮ್ಮ ಮನ್ಯಾಗ ಹೊಡಿತಾರ ಎಲ್ಲರೂ, ಸಣ್ಣ ಹುಡುಗರಿಂದ ಹಿಡಿದು ಎಲ್ಲರೂ ಹೊಡಿತಾರ. ಆ್ಯಂಡ್ ಐ ನೋ ದ್ಯಾಟ್. ಈಗ ಶೋರೂಮ್ದವ್ರಿಗೆ ಕಾಲ್ ಮಾಡೈತಿ, ಅವ್ರು ಚೆಕ್ ಮಾಡಿ ಹೇಳ್ತೇನೆ ಅಂದಾರ ಎಷ್ಟೊತ್ತಾಗ್ಬೋದು. ಇದು ಕ್ಲಚ್ ಪ್ಲೇಟ್ ಅಂತೂ 1 ದಿವಸದಾಗ ಮಾಡಿಕೊಡಕ್ಕೆ ಚಾನ್ಸೇ ಇಲ್ಲ, ನಂಗೆ ಅದು ಗೊತ್ತೈತಿ. ಜಸ್ಟ್ ಇನ್ ಕೇಸ್ ಏನೋ ಪರಿಚಯ ಆದಾರ ಅನ್ನೋದಕ್ಕೆ ಏನಾರ ಮಾಡಿ ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಯಪ್ಪ ನೋಡೋಣ ಏನಾಕೈತೆ, ನಂಗೆ ಗೊತ್ತಿಲ್ಲ. ಇನ್ನೊಂದ್ಸಲ ಶೋರೂಮ್ದವ್ರಿಗೆ ಕಾಲ್ ಮಾಡ್ತೇನೆ. ಶೋರೂಮ್ದವ್ರಿಗೆ ಹೇಳಿದೆ, ಬರತ್ತಾರ ಗಾಡಿ ಅಂತೂ ಟೋ ಮಾಡ್ಕೊಂಡು ಹೋಗ್ತಾರೆ. ಈಗ ಅವ್ರ ಇಷ್ಟಂತೂ ಫೈನಲ್. ಮರಾಜೋ, ವಿ ಆರ್ ನಾಟ್ ಟೇಕಿಂಗ್ ಮರಾಜೋ ಟು ದಿ ಟ್ರಿಪ್. ಈಗ ಇರೋದು ಒಂದು ಆಪ್ಷನ್, ಅಂದ್ರೆ ಒಂದು ಆಪ್ಷನ್ ನನಗಿರೋದು, ನಮಗೆಲ್ಲರಿಗೂ ಇರೋದು ಈಸ್ ಇಸುಜು. ಐದರ್ ಇಸುಜು ತೊಗೊಂಡು ಹೋಗೋದು, ಇಲ್ಲಪ್ಪ ಅಂದ್ರೆ ಬಿಜಾಪುರ ಮಠ ನಾನು ಥಾರ್ ಒಯ್ತೇನೆ. ನಮ್ಮ ಕಡೆ ಥಾರ್ ಐತಿ, ನಾವು ಥಾರ್ ತೊಗೊಂಡು ಬಿಜಾಪುರ ರೀಚ್ ಆಗ್ತೇವೆ. ಅಲ್ಲಿಂದ
ಯಾವುದಾದ್ರೂ ಒಂದು ಕಾರ್ ಅಡ್ಜಸ್ಟ್ ಮಾಡಲೇಬೇಕು. ನಮ್ಮ ಮಾಮಾರ್ದು ಕ್ರೇಟಾ ಆರ್ ಕ್ಯಾರೆನ್ಸ್, ಕಿಯಾ ಕ್ಯಾರೆನ್ಸ್, ಇವೆರಡು ಕಾರ್ ಇರೋದಷ್ಟು ಆಪ್ಷನ್ ನನಗೆ. ಅದು ಬಿಟ್ಟು ಯಾವುದೂ ಇಲ್ಲ. ಐ ಕಾಂಟ್ ಇಮ್ಯಾಜಿನ್ ಬ್ರೋ. ನಮ್ಮ ಮನೆಯವ್ರು ಹೇಳಿಲ್ಲ. ಮತ್ತು ಇನ್ನೂ ಇದು ಯಾವುದು ಸ್ಟೋರಿ. ಟೈಮ್ 1 ಗಂಟೆ ಆಯ್ತು. ನಮ್ಮ ಮನೆಗೆ ಏನು ತಿಳ್ಕೊಂಡಿರ್ತಾರೆ, ಓ ಇವ ಆಲ್ಮೋಸ್ಟ್ ನವಲ್ಗುಂದ್ ದಾಟಿ ನರಗುಂದ್ ಕಡೆ ಇರ್ತಾನಂತ ತಿಳ್ಕೊಂಡಿರ್ತಾರೆ. ಅಭಿಯನ್ನ ಹುಬ್ಬಳ್ಳಿನ ದಾಟಿಲ್ಲ. ಬಿಕಾಸ್ ಅಭಿಯನ್ನ ಈಸ್ ಸೋ ಯೂಸ್ಲೆಸ್ ಆ್ಯಂಡ್ ಈಸ್ ಸೋ ಕೇರ್ಲೆಸ್. ಎಳ್ನೀರು ಕುಡಿಯುಂಬರ್ ಅಟ್ಲೀಸ್ಟ್. ಹೆದರಿಕೆ ಹತ್ತತೈತಿ. ಆಗಲೇ 20 ದಿವ್ಸ ಮನೆಗಿನವ್ರನ್ನ ಬಿಟ್ಟು ಇರ್ಬೇಕಲ್ಲಪ್ಪ ಅಂತ ಅಳು ಬರತ್ತಿತ್ತು. ಈಗ ನಮ್ಮ ಮನೆಗಿನವ್ರು ಬೈಯೋದು ಕಳತೇನೆ ಅನ್ಸತೈತಿ. ಸಮಾಧಾನದಿಂದ ಎಳ್ನೀರು ಕುಡಿನಂತ ಏನಾದರೂ ಒಂದು ಸಾಲ್ವ್ ಆಗೇ ಆಕೈತಿ. ಹರ ಹರ ಮಹಾದೇವ್, ದೇವ್ರು ಉಳಿಸ್ತಾನ ಅನ್ಕೊಂಡೇನಿ. ನೋಡ ಗಾಡಿ ಕೆಟ್ಟರೆ ಹಿಂಗಾಗ್ತೈತಿ. ಎಲ್ಲಿಗೆ ಪಯಣ? ಬೇಕಿತ್ತ ನನಗಿದು ಅಂತ ಪ್ರಶ್ನೆ. ಟೈಮ್ ಟು ಶಿಫ್ಟ್ ದಿ ಲಗೇಜ್. ಈಸೂಸು ಬಂದೈತಿ, ರೆಸ್ಕ್ಯೂ ವೆಹಿಕಲ್. ಇಡುವ ಬ್ಯಾಗರ ಜಗ್ ಮಾಡ್ಕೊಂಡ್ಬಿಟ್ಟೇನಿ. ಸ್ಲೈಟ್ ಚೇಂಜ್ ಇನ್ ಪ್ಲ್ಯಾನ್. ಸ್ಲೈಟ್ ಅಲ್ಲ, ಬಿಗ್ಗೆಸ್ಟ್ ಚೇಂಜ್. ನಾನು ಈಸೂಸು ಒಯ್ಬೇಕನ್ನತ್ತಿದ್ವಿ, ಈಸೂಸುನು ಕ್ಯಾನ್ಸಲ್ ಆಗೈತಿ. ಬಿಜಾಪುರಿಂದ ಕ್ಯಾರೆನ್ಸ್. ಈಗ ಸದ್ಯ ಐದರ್ ಹೆಕ್ಟರ್ ಆರ್ ಸಿಯಾಸ್ ಬಿಜಾಪುರ ಮಠ. ನಮ್ಮ ಪಪ್ಪ ಬೈದ ಸಕ್ಸಸ್ಫುಲಿ. ಬೈಯೋದಂದ್ರೆ ವರ್ಡ್ಸ್ ಚಲೋ ಯೂಸ್ ಮಾಡಿ ಬೈದ್ರೆ. ಈಗ ನನ್ನ ಜೊತೆ ಇವನು ಬೈಸ್ಕೊಂತಾನೆ ಮನೆಗೆ ಹೋಗಿಂದ. ನಾ ಮೊದಲೇ ಹೇಳಿದ್ದೆ ಆಕ್ಚುಲಿ. ಅಂದ್ರೂ ಇನ್ನೂ ಬೈತಾರಪ್ಪ ಅವ್ರು. ಅದೇ ಕಾಮಿಡಿ ನೋಡ್ರಿ. ಬನ್ನಿ ಗೈಸ್, ಮನೆ ಒಳಗಡೆ ಹೋಗುವ, ಬೈಸ್ಕೊಳ್ಳೋಣ. ಮೀ ಆತ್ಮಾನಂದನ್ನ ಎವ್ರಿಬಡಿ ಬೈಸ್ಕೊಳ್ಳುವ. ಹಾಯ್ ಗಾಯ್ಸ್, ಹೇಗೆ ಅನ್ನಿಸ್ತಾ ಇದೆ? ಹಾಂ, ಚಲೋ ಮಾಡ್ರಿ ಪಾಪ. ಪಟ್ನ ಬೈರ ನಾನು. ಏ ಬಾಯಿಲೆ ಹೌದಾ? ಬ್ಯಾಡ ನಾವು ಯಾರು ಇಲ್ಲೇ ಊಟಕ್ಕೇನೈತಿ ಹಚ್ಕೊಡು ಪಟ್ನ ಹೋಗ್ಬಿಡ್ತಾನೆ. ಅನ್ನ ಏನಂತ ಸತತವಾಗಿ ತಡಿ 8 ವರ್ಷ ಕಾರ್ ಓನ್ ಮಾಡಿದ್ರು ಆಫ್ಟರ್ 2,80,000 ಕಿಲೋಮೀಟರ್ಸ್ ಆದರೂ ಒಂದು ಸಲ ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿಸಿಲ್ಲ. ದಿ ಮೇನ್ ಕಲ್ಪ್ರಿಟ್ ಇವನಿಗೆ ಸನ್ಮಾನ ಕಾರ್ಯಕ್ರಮ. ಸತತವಾಗಿ 8 ವರ್ಷಗಳ ಗಿಫ್ಟ್ ಕೊಡ್ತಿರ್ಬೋದು. ನಾಚಿಕೆ ಇರ್ಲಾರ್ದಂಗೆ ಎಷ್ಟು ಚಂದ ಕುಂತ ನೋಡವ. ನಡಿ ಲೆಟ್ಸ್ ಗೋ. ಬಾಪಾ. ಏ ಚಾವಿ ಕೊಡ್ಬಾರಪ್ಪ. ಏ ಮಮ್ಮಿ ಚಾವಿ ಕೊಡ್ಬೇಕ ಬಾ. ಕೃಷ್ಣ ವಾಸುದೇವಯ್ಯ ಮುಂದೆ. ಓ ಮಮ್ಮಿ ಬಾ ಇಲ್ಲಿ ಒಂದ್ ಸೆಕೆಂಡ್ ಪಟ್ನ ಬಾ. ಈಗ ಏನ್ ಹೇಳತ್ತಾಳೆ ಹೇಳಿ ಬಾ. ಕೃಷ್ಣಾಯ ವಾಸುದೇವ ಮಂತ್ರ ಹೇಳಿಲ್ಲಲ್ಲ, ಅದಕ್ಕಾಗೈತಿ ಅಂತ. ಬಾಯ್ ಬಿಕ್ಕು ಬಾಯ್. ಒನ್ಸ್ ಅಗೇನ್ ಬಾಯ್. ವಿಲ್ ಟೇಕ್ ರೈಟ್ ಟರ್ನ್. ಬೇಡ ಅಲ್ಲ, ರೈಟ್ ಬೇಡ ಅಲ್ಲಿ. ಆಯ್ತು ಬಾಯ್. ಪಪ್ಪಾಗೆ ಹೇಳ ಬಾಯ್. ಮತ್ತೊಂದು ಚೇಂಜ್ ಇನ್ ದಿ ಪ್ಲಾನ್. ಹೆಕ್ಟರ್ ಅಲ್ಲ, ಸಿಯಾಜ್ ಒಯ್ಯತ್ತೀನಿ. ಸಿಯಾಜ್ ಎಲ್ಲ ಹಚ್ಚಿ ಕ್ಯಾರೆನ್ಸ್. ಫಾರ್ ಸಮ್ ರೀಸನ್ ನಾ ಕಾರ್ನಿವಲ್ ಅನ್ನತ್ತೀನಿ, ಅದಕ್ಕೆ ಗೊತ್ತಿಲ್ಲ. ಬಟ್ ಕ್ಯಾರೆನ್ಸ್ ಐತೆ ಅವ್ರ ಕಡೆ. ಕ್ಯಾರೆನ್ಸ್ ಕಾರ್ ಒಯ್ಯ ಅಂತೀವಿ ನಮ್ಮ ಮಾಮಾರ್ದು. ಇಲ್ಲೇ ಆಗಲೇ ಕೆಟ್ಟಿತ್ತು ಕಾರ್. ಇದ್ದ ಸ್ಪಾಟ್ನಾಗ ಕೆಟ್ಟಿತ್ತು. ಇಲ್ಲೇ ಫಸ್ಟ್ ಈ ರೆಡ್ ಬಸ್ ಏನೈತಲ್ಲ, ಅಲ್ಲೇ ಫಸ್ಟ್ ಸ್ಟಾಪ್ ಆಗಿತ್ತು ಕಾರ್. ಸಮ್ ಹೌ ಹಿಂಗೆ ಮಾಡಿ ನಮ್ಮ ಮನೆಯಾಗ ಹೇಳಿದೆ. ನಮ್ಮ ಮನೆಗೆ ಹೋದೆ, ಊಟ ಮಾಡಿದೆ. ಮನ್ಯಾಗ ಬೈದರು. ನನಗಿಂತ ಹೆಚ್ಚಿಗೆ ಇಲ್ಲ, ನನಗೆ ಹೆಚ್ಚಿಗೆ ಬೈದರು. ಅಣ್ಣಾಗ ಸ್ವಲ್ಪ ಕಡಿಮೆ ಬೈದ್ರು. ನಮ್ಮ ಪಪ್ಪ ಎಲ್ಲ ಬೈಯು ಮಠ ಬೈದು ಆಮೇಲೆ ಏನಂದ್ರೆ ಡೈಲಾಗ್, ಸುಮ್ಮ ಟ್ರಿಪ್ ಹೊಂಟಿ ಹೊರಗೊಂಟಿ ಅಡ್ಡಾಡಗೊಂಟಿ ಅಂತ ನಿನಗೆ ಬೈಯಾಕತ್ತಿಲ್ಲ ನಾನು
ಅಂತ ಹೇಳಿದ್ರೆ ಅವ್ರು ಇನ್ನೂ ಎಷ್ಟು ಬೈಬೇಕು ಅನ್ಕೊಂಡಿದ್ರು ಏನೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಇರಲಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಆಗಿಬಿಡುತ್ತೆ ಇವತ್ತು. ಇಟ್ಸ್ ಓಕೆ, ಹ್ಯಾಪೆನ್ಸ್. ಹೋಗುವ ಕೇಶಾಪುರ್ ಅದೇನೀಗ. ಇಲ್ಲಿಂದ ಬಾಗಲಕೋಟೆ ಹೋಗ್ಬೇಕು. ಅಲ್ಲಿಂದ ನಮ್ಮ ಬ್ರದರ್ ಪಿಕ್ ಮಾಡ್ಕೋಬೇಕು. ಅವ್ರನ್ನ ಬಂದು ಪಿಕ್ ಮಾಡಿಕೊಂಡು ನಮ್ಮ ಶಿಟ್ಟಿನ ಬಂದು ಬೆಟ್ಟಕ್ಕೆ ನಾಲ್ಮಟ್ಟಿ ಹೋಗಿ ಅಲ್ಲೇ ಹೆಂಗಿದ್ರು ಅಲ್ಲಿ ಮಟ್ಟ ಹೋಗಿಬಿಟ್ಟೆನಲ್ಲ ಬೆಟ್ಟಕ್ಕೇನೆ. ಬೆಟ್ಟಾಗಿ ನನ್ನ ಅಂದಾಜಲ್ಲಿ ನಾವು ರಾತ್ರಿ 10 ಗಂಟೆಗೆ ಅದು ಮುಡ್ತೇವೆ ಮನೆಗೆ. ಈಗ ಇಟ್ಸ್ ಆಲ್ರೆಡಿ 3:08. ವಿಲ್ಸಿ ಏನೇನು ಆಕೈತೆ ನೋಡೋಣಂತ. ಬಾಗಲಕೋಟೆ ಬಂದೆ, ರೀಚ್ ಆಗೇನಿ. ನಮ್ಮ ಬ್ರದರ್ ಅವ್ರ ಕಾಲೇಜ್ ಮುಂದೆ ವೇಟ್ ಮಾಡ ಅಂತೇನೆ, ಅವ್ರು ಬರ್ಲಿ ಅಂತಂದು. ಚಹಾ ಕುಡಿಯೋಕೆ ಹೋಗ್ಯಾರಂತ ಅವ್ರ ಫ್ರೆಂಡ್ಸ್ ಜೊತೆ. ಅವ್ರನ್ನೊಬ್ಬನ್ ಕರ್ಕೊಂಡು ಆಲ್ಮಟ್ಟಿ ಹೋಗ್ಬೇಕೀಗ. ನಮ್ಮ ಶೆಟ್ಟಿನ ಭೇಟಿಯಾಗಕ್ಕೆ. ನಮ್ಮ ಬ್ರದರ್ ಅಂದ್ರೆ ನಮ್ಮ ಅತ್ತಿ ಮಗಳು. ಮತ್ತು ಬ್ರದರ್ ಅಂದ್ರೆ ಹುಡುಗ ಅಲ್ಲ, ನಮ್ಮ ಅತ್ತಿ ಮಗಳು. ನಾ ಹಂಗೆ ಕಾಡ್ಸಕ್ಕಂತಿರ್ತೀನಿ, ಮಕ್ಕ ಅಂತೇನೆ ಹಂಗೆ ಅಂತಿರ್ತೀನಿ. ಇರ್ಲಿ ಬಿಡ ಕೆಳಗ. ಆಯ್ತು ಬಿಡ, ಅನ್ನಲ್ ಬಿಡ. ಮೀಟ್ ಮೈ ಬ್ರದರ್. ಹಾಯ್ ರನ್ ಹೋಗ್ಲಿ. ಮಸ್ತ್ ಬರತಿ. ಹಿಡ್ಕೊ ಇಲ್ಲಿ ಹೇಳ್ತೇನೆ. ಆಗಲೇ ಏನು ಎದಕ್ಕೆ ನಗಾತಿದ್ದೆ ಅಂತ ಈಗ ಅದಕ್ಕೆ ಈಗಿನ ಹಾಸ್ಟೆಲ್ ಮುಂದೆ ನಿಂತೇನೆ. ಈಗಿನ ಪಿಕ್ ಮಾಡ್ಕೊಳಕ್ ಟೈಮ್ ಐತಿ. ಡ್ರೆಸ್ ಚೇಂಜ್ ಮಾಡಿ ಬರ್ಬೋದಾಗಿತ್ತು ಈಕಿ. ಇಲ್ಲ ಬಟ್ ಡಾಕ್ಟರ್ ಐಕಿ, ಡೆಂಟಿಸ್ಟ್ ತೋರಿಸ್ಕೋಬೇಕಲ್ಲ. ಎಲ್ಲ ನೋಡಿದವ್ರು ಗೊತ್ತಾಗಬೇಕಲ್ಲ. ಓ ಮೆಡಿಕಲ್ ಫೀಲ್ಡ್ನಾಗ ಅದಾರ ಇವರು, ಸ್ಕ್ರಬ್ ಹಾಕೊಂಡ್ ಬಂದಾರ ಮೆಡಿಕಲ್ ಫೀಲ್ಡ್ನಾಗ ಅದಾರ ಇವ್ರು ಅಂತ ಗೊತ್ತಾಗಬೇಕಲ್ಲ. ಅದ್ರ ಸಂಬಂಧ ಹಿಂಗ ಬಂದಾಳ ಈಗ. ಶೋ ಬರೇ ಶೋ ಅಲ್ಲೇ ಹಾಸ್ಟೆಲ್ ಮುಂದೆ ನಿಂತೀನಿ. ಡ್ರೆಸ್ ಚೇಂಜ್ ಮಾಡಿ ಬರ್ಬೋದಾಗಿತ್ತು, ಮಾಡಿ ಬರ್ಲಿಲ್ಲ. ಅಥವಾ ನಿಮ್ಮ ನನಗೊಂದು 2,000 ರೂಪಾಯಿ ಪೆಟ್ರೋಲ್ ಡೀಸೆಲ್ ಎಕ್ಸ್ ಕಳಿಸ್. ಅಲ್ಲಿ ಅವ್ರು ಕಿಲೋ ನನಗ ಗೊತ್ತಿಲ್ಲ. ನಿಮ್ ಪೆಟ್ರೋಲ್ ಬಂಗ್ನಾಗ ನಂಗೆ 200 ರೂಪಾಯಿ ಡೀಸೆಲ್. 600 ರೂಪಾಯಿ ಎಲ್ಲೇ ಹೋಗಿ ಅಂತ 600 ರೂಪಾಯಿ ಹಾಕ್ತೇನೆ ನಿಂಗೆ ಒಳ್ಳೆ ಪಸ್. ಪೆಟ್ರೋಲ್ ಹಾಕ್ಸ್ಕೊಂಡ್ ನಂಗೆ ಗೊತ್ತಿಲ್ಲ. ನಂಗೆ ಒಂದು 200 ರೂಪಾಯಿ ಡೀಸೆಲ್ ಎಕ್ಸ್ ಕಳಿಸಿ. ನನಗ ನಿಂದ ಪೆಟ್ರೋಲ್ ಬಂಕ್ ಐತಿ. ಮುಂಜಾನೆ ಲೆಕ್ಕ ಯಾರು ನನಗ ಗೊತ್ತಿಲ್ಲ ನೋಡಪ್ಪ. ನಿಮ್ಮ ಅಪ್ಪರಿಗೆ ನಾ ಹೇಳ್ತೇನೆ, ನಿಮ್ ಪಪ್ಪಾಗ ನಾ ಹೇಳ್ತೇನೆ. ಅಂಕಲ್ ನಾ 200 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡೇನ್ರಿ ನಿಮ್ ಬಂಕ್ನಾಗ. ನನಗೆ ಇವತ್ತು 200 ರೂಪಾಯಿ ಹಾಕಿಸ್ ಕಳಿಸಿ. ಯಾಕೆ ಕೊಡುದಿಲ್ಲ? ನಾ ಹೇಳಿದ್ನಿಲ್ಲ ಈ ಹಾಕ್ಸಂಗಿಲ್ಲ ಅಂತ. ನನಗ್ ಗೊತ್ತಿಲ್ಲ, ನನಗೆ ಹಾಕಿಸ್ ಕಳಿಸ್ಬೇಕು ನೀವು ಇವತ್ತು. ನಂಗೆ ಬೇಕಾದಾಗ್ಲಿ ನಾನು ನೋಡು, ನಿಮ್ ದೊಡ್ಡಪ್ಪನ ಇದ್ರ ಹಾಕ್ಸ್. ಬೇಕಾದಾಗ್ಲಿ ನನಗೆ ಇವತ್ತು 200 ರೂಪಾಯಿ ಪೆಟ್ರೋಲ್ ಹಾಕಿಸ್ ಡೀಸೆಲ್ ಹಾಕಿಸ್ ಕಳ್ಸಿ ನನ್ನ ಕಾರಿಗೆ. ಒಂದು ಸಲ ಹಾಕಿಲ್ಲ. ಯಾರ ನೀವ್ ಪಂಪ್ ಇಲ್ಲ ಐತಪ್ಪ, ಗಾಡಿ ಅಲ್ಲಿರ್ತಾವ. ಇರ್ಲಿ, ಇವತ್ತು ಹಾಕಿಸ್ಪಾ. ಪಂಪು ಇಲ್ಲೇ ಐತಿ, ಕಾರು ಇಲ್ಲೇ ಐತೋದಿಲ್ಲ. ಇವತ್ತು ಹಾಕ. ಒಂದು ಸಲ ಹೂ ಅನ್ನುವಲ್ಲಿ ನೀನು. ಹ್ಞೂ ಅಂದಿಲ್ಲ, ಚಾ ಆತಿಲ್ಲ ನಡಿ. ಚಾ ಬೇಡ, ಚಾ ಬಿಲ್ ನಾ ಕೊಡ್ತೇನಪ್ಪ. ಚಾ ಬಿಲ್ ನಾ ಕೊಡ್ತೇನೆ. ಹಾಕಿಸ್ತು ಮರೆ. ಹಾ, ವಿಡಿಯೋ ಒಳಗೆ ಐತಿ. ಅಂತೂ ಇಂತೂ ನನ್ನ ಆಸೆ ತೀರಾತೈತೆ ಅನ್ನೋದು ನನ್ನ ಡೀಸೆಲ್ ಲಾಭ ಇದೆ. ನೀ ಹಾಕಿದೆಲ್ಲ ಅದ ಖುಷಿ ನನಗೆ. ಪರ್ಕ್ಸ್ ಆಫ್ ಹ್ಯಾವಿಂಗ್ ಅ ಫ್ರೆಂಡ್ ಹೂ ಓನ್ಸ್ ಅ ಪೆಟ್ರೋಲ್ ಬಂಕ್. ಯಾವಾಗ ಬೇಕು ಅವಾಗ ಡೀಸೆಲ್ ಹಾಕ್ಸ್ಕೋಬೋದು. ಬಟ್ ಈ ಹಾಕಂಗಿಲ್ಲ. ಇವತ್ತು ಹಾಕ್ಯಾನ. ನಂದೊಂದು ಆಸೆ ಐತಿ ಒಂದು ಪೆಟ್ರೋಲ್ ಬಂಕ್ನೇ ಹಾಕಿಸ್ಕೋಬೇಕು ಅನ್ನೋದು. ಚಲೋ, ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸೊ ಮಚ್. ಏನಾರ ಬೇಕಂದ್ರೆ ಹೇಳೋ ತೊಗೊಂಬರ್ತೇನೆ. ಬಾಯ್ ಬಾಯ್. ನಾ 10 ಸೆಕೆಂಡ್ ಮೇಲೆ 10 ಸೆಕೆಂಡ್ ಯಾಕೆ 1 ನಿಮಿಷ ಮೇಲೆ ನಿಂತೀನಿ. 1 ನಿಮಿಷ ಮೇಲೆ ಟೋಲ್ ಒಳಗೆ ನಾನು ನಿಂತೀನಿ. ಇವ್ರು ಬಿಡಾಕ್ತಾ ಇರಲಿಲ್ಲ. ಇಷ್ಟೊತ್ತನ ಜಗಳ ಆಡೇವಿ. ಅವ್ರೇನು ತೆಗಿಯಾಕ್ತಾ ಇರಲಿಲ್ಲ. ಇನ್ನೂ ಒಂದು ರೌಂಡ್ ಜಗಳ ಆಡಿದೆ. ಹೇಳಕ್ ಬರಲ್ಲ. ಬಟ್ ನಾ ಅಂತೂ ರೊಕ್ಕ ಕೊಟ್ಟಂತೂ ನಾ ಹೋಗಂಗಿಲ್ಲ. ಆಗಿದ್ದಾಗ್ಲಿ ಇವತ್ತು ರೊಕ್ಕ ಕೊಟ್ಟಂತೂ ನಾ ಹೋಗಲ್ಲ. ಇಷ್ಟೆಲ್ಲ ಅವ ಮಾತಾಡಿದ್ಮೇಲೆ ನಾ ಮಾತಾಡಿದ್ಮೇಲೆ ನಾಳೆ ಬೆಳಗ್ಗೆ ಮಟ್ಟ ಆದ್ರೂ ನಾ ಹೋಗಂಗಿಲ್ಲ. ನಮ್ಮ ಅಕ್ಕ ಎದುರು ಬಿಟ್ಟಾಳ. ನಾವು ಹೋದ್ರೆ ಬೋರ ಹಿಂದೆ ಗಾಡಿ ನಿಂತ ಬೈತಾನ. ನಾ ಯಾಕೆ ರಿವರ್ಸ್ ತಗೋರಿ ಅಂತ. ನಿನ್ನಂತವನೇ ಇರ್ಬೇಕು ಹಿಂದೆ ಯಾರ. ನಾನು ನನ್ನಂತ ಹಿಂದಂದ್ರೆ ಮುಗಿದೋತ್ ಮತ್ತೆ ಸತ್ತವ. ಓಕೆ, ರೆಸ್ಟ್ ಮಾಡೋಣ. ಸೀರಿಯಸ್ಲಿ ಬೇಕಾದಾಗ್ಲಿ ನಾ ತೆಗಿಯಂಗಿಲ್ಲ ಗಾಡಿ. ಹುಚ್ಚ ಕರಿ ಏನ್ ಮಾಡ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನಿ ಇಲ್ಲಿಂದ ಭಾಳ ಅಂದ್ರೆ ಒಂದು 400 ಮೀಟರ್ಸಿಗೆ 400 ಮೀಟರ್ಸಿಗೆ ಮನಿನ ಐತಿ. ಇಂಥ ನಾಟಕ ಇವನು ಈಗಿಲ್ಲ. ಅಲ್ಲ ಹೌದು ಬ್ರೋ, ಇಲ್ಲಿ ನೋಡ್ಬೇಕಂದ್ರೆ ನಾನು ಶೋ ತೋರಿಸ್ತೇನೆ. 8:50 PM ನಾನು ನಿಂತೆ.
ಒಬ್ಬ ನಿಂತಾನಂದ್ರೆ ಅದು ಅವ್ನ ಫಾಲ್ಟ್ ಅದ, ಅದು ನನ್ನ ಫಾಲ್ಟ್, ಅದು ನಿಮ್ ಫಾಲ್ಟ್. ಈಗ ಅದಕ್ಕೆ ಅವ ಯಾಕೆ ಪೇ ಮಾಡ್ತಾನೆ ಹೇಳ್ರಿ? ಹೌದ್ರಿ, ಅದಕ್ಕೆ ಅವ ಯಾಕೆ ಪೇ ಮಾಡ್ತಾನ್ರಿ? ಕರೆಕ್ಟ್ ಹೌದಿಲ್ರಿ ಅಣ್ಣ? ಈಗ ನಾನು ನೀವು ನಿಂತೇವೆ, ಹಿಂದಿನವ್ ಯಾಕೆ ರೊಕ್ಕ ಕೊಡ್ತಾನ? ಇಲ್ಲ ಹೇಳ್ರಿ ಅಣ್ಣ, ನಾನು ನಿಂದಿರ್ತೇನೆ, ನಂಗೆ ಪ್ರಾಬ್ಲಮ್ ಇಲ್ಲ, ನಾನು ನಿಂದಿರ್ತೇನೆ. ಎಷ್ಟು ಅದ್ರಿ ಭಾಳ ಅಂದ್ರೆ ಬೆಳತನಕ ಇನ್ನೂ ಒಂದ್ ದಿವ್ಸ ನಿಂದಿರ್ತೇನೆ ರೀ. ನಾನು ನಿಂದಿರ್ತೇನೆ, ನಂಗೆ ಪ್ರಾಬ್ಲಮ್ ಇಲ್ಲ, ನಾನು ನಿಂದಿರ್ತೇನೆ. ನೀವು ನೋಡ್ರಿ. ಆಯ್ತಾಯ್ತು, ಕೇಳ್ರಿ ಆರಾಮ್. सो हैप्पी दम है तो ಅದು ಪಾರ್ ಅದ ಪಾಸ್ ಕರದ್, ಸಾರಿ ಪಾರ್ ಅಲ್ಲ, ಪಾಸ್ ಕರದ್. ದಮ್ है तो पास कर, नहीं है तो बर्दाश्त कर ಅಂತ. ಫಾ ಏನ್ ಹೇಳೋದು ನಂಗೆ? ಮೈ ಗಾಡ್, ಓ ಮೈ ಗಾಡ್. ಸಾಕು. ನೋಡ, ವಿಲ್ ಸಿ. ಮಿಸ್ಕಿ ಆಡುವ ಅಂತ ಲೇಸು ನೀನು ನೋಡಿ ಅದ. ಸರಿ ವಿಸ್ಕಿ ನಿಂಗೂ ಬಾಳ ಮಿಸ್ ನೋಡಲೆ ಹಾ ನನ್ ಕಡೆನೂ ಬರತೈತಿ. ಹೌದೌದು, ನೀ ಕೈ ಬಿಟ್ರೆ ನನ್ ಕಡೆ ಬರ್ತೈತಿ. ಆಯ್ತು ನಾ ಮುಟ್ಟ ಅಂತೂ ಇಲ್ಲ. ನೋಡಿಲಿ ಅಪ್ಪ ಬಾಪ ಅಲ್ಲ, ನೋಡಿಲ್ಲ ಯಾರ ಕಡೆ ನೋಡಂತ. ಸಾಕು. ಏ ಹಚ್ಚ ಸಾಕ, ನೋಡಿ ಚೈನೀನ ಬರ್ತೀಯ ಅಂತ ಪಟ್ಟನ ಹಚ್ಚೋಪ್ಪ, ಕಾಲು ಸ ಅಂತ. ನೋಡಲ್ಲಂಟಿ ಹಚ್ಚುದ ಕಾಲಿಗೆ ಇದನ್ನ ಹಚ್ಚ ಅಂತಾನ, ಕೈಯಾಗಿ ನುಂಗ್ರ ತೋರ್ಸಂತ. ಗೈಸ್ ಇದು ನೋಡ್ರಿ, ಇದು ಏನಂತಾರ ಬಿಡು ಮರಕ್ಕೆ ಮಕ್ಕಳಿದೆ ನೋಡಿ. ತಲೆ ಅಟ್ಟಾಳ